ಹೆಸರಾಯ್ತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಸುವರ್ಣ ಕರ್ನಾಟಕ ಸಂಭ್ರಮ. ಪ್ರೊಫೆಸರ್ LV ಪಾಟೀಲರ ಅಮೃತ ಮಹೋತ್ಸವ ಹಾಗೂ ದಾಂಪತ್ಯದ ಸುವರ್ಣ ಮಹೋತ್ಸವ ಸಮಾರಂಭ ಇತ್ತೀಚೆಗೆ ಶ್ರೀ ದುರುಂಡೇಶ್ವರ ಮಠದ ಹಾಲ್ನಲ್ಲಿ ಯಶಸ್ವಿಯಾಗಿ ಮತ್ತು ಸುಂದರವಾಗಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರ ಸಾನ್ನಿಧ್ಯ ವಹಿಸಿದ್ದರು. ಪಾವನ ಸಾನ್ನಿಧ್ಯ ಪರಮಪೂಜ್ಯ ಶಟಸ್ಥಳ ಬ್ರಹ್ಮಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಮರಳು ಸಿದ್ದೇಶ್ವರ ಮಠ ಒಳಗಡೆ ಖಾನಾಪುರ್. ಅದೇ ರೀತಿ ಪ್ರೊಫೆಸರ್ LV ಪಾಟೀಲರ ಕಿರು ಪರಿಚಯ. ಪ್ರೊಫೆಸರ್ LV ಪಾಟೀಲ್ ಅವರ ಧರ್ಮಪತ್ನಿ ವಿದ್ಯಾವತಿ L ಪಾಟೀಲ್, ಅಣ್ಣ ರಾಯನಗೌಡ ಪಾಟೀಲ್, ವಯನಿ ಸರೋಜನಿ ರಾ ಪಾಟೀಲ್, ಹಿರಿಯ ಮಗ ರಾಜಶೇಖರ್ L ಪಾಟೀಲ್, ಶಿವಲೀಲಾ ರಾ ಪಾಟೀಲ್, ಮೊಮ್ಮಗ ವಿವೇಕ್ ರಾ ಪಾಟೀಲ್, ಕಿರಿಯ ಮಗ ಡಾಕ್ಟರ್ ಸೋಮಶೇಖರ್ L ಪಾಟೀಲ್, ಪವಿತ್ರ ಸೋಮಶೇಖರ್ ಪಾಟೀಲ್, ಮೊಮ್ಮಗ ಅಶ್ವಿತಾ ಸೋಮಶೇಖರ್ ಪಾಟೀಲ್. ಇದೇ ರೀತಿ ಇವರ ಕುಟುಂಬ ಸದಸ್ಯರು ಹೊಂದಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ AB ಪಾಟೀಲರು, ಅಧ್ಯಕ್ಷರು SDVS ಸಂಘ ಸಂಕೇಶ್ವರ ಹಾಗೂ ಮಾಜಿ ಸಚಿವರು. ಉದ್ಘಾಟಕರಾಗಿ ಡಾಕ್ಟರ್ KB ಗುಡಸಿ, ಕುಲಪತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಗ್ರಂಥ ಲೋಕಾರ್ಪಣೆ ಪ್ರಾಧ್ಯಾಪಕ BS ಗವಿಮಠ್, ಹಿರಿಯ ಸಾಹಿತ್ಯಗಳು ಬೆಳಗಾವಿ. ಅಭಿನಂದನಾ ನುಡಿ ಡಾಕ್ಟರ್ ಬಸವರಾಜ್ ಜಗಜಂಪಿ, ಜನಪದ ವಿದ್ವಾಂಸರು ಬೆಳಗಾವಿ. ಅದೇ ರೀತಿ ಗ್ರಂಥ ಪರಿಚಯ ಡಾಕ್ಟರ್ YB ಹಿಮ್ಮಡಿ, ಹಿರಿಯ ಸಾಹಿತ್ಯಗಳು ರಾಯಬಾಗ್. ಸಂಯೋಜಕರು ಡಾಕ್ಟರ್ ಗುರುಪಾದ್ ಮರಿಗುದ್ದಿ. ಅದೇ ರೀತಿ ಪ್ರೊಫೆಸರ್ LV ಪಾಟೀಲ್ ಅಭಿನಂದನೆ ಸಮಿತಿ ಸಂಕೇಶ್ವರ್ ಹಾಗೂ ಕನ್ನಡ ಪರ ಸಂಘಟನೆಗಳು ಮತ್ತು ಅಭಿಮಾನಿಗಳು, ಬಂಧು ಬಳಗದವರು, ಗುರು ಹಿರಿಯರು ಹಾಗೂ ಅವರ ವಿದ್ಯಾರ್ಥಿನಿಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಯಾರು ಬೇಕಾಗಿಲ್ಲ ಒಂದು ಆತ್ಮೀಯ. ಈಗ ಕೊಪ್ಪಳದಲ್ಲಿ ಗ್ರಾಮದ ಪಾಟೀಲ್ ಮನೆತನ ಸಂಸ್ಕಾರದ ನೆಲ. ಶ್ರೀ ವೆಂಕನಗೌಡ ಶ್ರೀಮತಿ ಶಿವಗಂಗಮ್ಮ ಪುಣ್ಯ ದಂಪತಿಗಳ ಉದರದಲ್ಲಿ 10 ಮೇ 1948ರಂದು ಜನಿಸಿ ಬಂದುದು ತಂದೆ ತಾಯಿಗಳ ಪುಣ್ಯದ ಫಲ. ಜನಪದರ ಬೇರುಗಳನ್ನು ಬಾಲ್ಯದಿ ತೊಟ್ಟಿನಲ್ಲಿಯೇ ಆಲಿಸಿ ಅಳವಡಿಸಿಕೊಂಡು ಕನ್ನಡ ಸಾರಸ್ವತ ಲೋಕದಲ್ಲಿ ಬಿತ್ತಿ ಬೆಳೆದ ಪರಿ ಭೇದಿಸುವಂಥದ್ದು. ವಿದ್ಯಾ ವಿನಯೇನ ಭೂಷಿತರೆ. ಪ್ರಾಥಮಿಕ ವಿದ್ಯೆಯನ್ನು ಜಕ್ಕಲಿಯಲ್ಲಿ ಪಡೆದು BA ಪದವಿಯನ್ನು ಗದಗಿನಲ್ಲಿ, ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MPhil ಪದವಿಗಳನ್ನು ಸಂಪಾದಿಸಿ ವಿದ್ಯಾಭೂಷಿತರಾದಿರಿ. ವಿದ್ಯೆಯ ಜೊತೆಗೆ ವಿನಯ, ಶ್ರದ್ಧೆ, ಪರಿಶ್ರಮ, ಬೋಧನಾ ಪಾಂಡಿತ್ಯವನ್ನು ರೂಢಿಸಿ ಬೆಳೆಸಿಕೊಂಡ ಬಗೆ ನಿಜಕ್ಕೂ ಅಚ್ಚರಿಯ ಸಂಗತಿ. ಸ್ವಲ್ಪ ಹಿಂದೆ ಬರ್ರಿ, ಇವ್ರು ಹಿಂದೆ ಬರ್ರಿ. ಸ್ವರಚಿತ ಕವನ ತುಂಬಿದ ನಗುಮೊಗದ ಸಾಹಿತ್ಯ ತುಂಬಿದ ಜಗದರಸ. ಮಾತು ಮಾತಿನಲ್ಲಿ ಪ್ರೀತಿ ಸರಸ, ಹೃದಯದಲ್ಲಿ ಸದಾ ಸರಳ ರಸ. ಮಗುವಿನ ಚಿಲುಮೆ ಪದಗಳು ತುಂಬಿದ. ಈಗ ಪರಮಪೂಜ್ಯ ಶ್ರೀ ಜಗದ್ಗುರು ಸ್ವಾಮಿಗಳಿಂದ ದಯವಿಟ್ಟು ಗಮನಿಸಬೇಕು. ಈಗ ಸಿದ್ಧ ಸಂಸ್ಥಾಪನೆಗೆ ಸುದೀಪಾಣಿಗಳಿಗೆ ಸರ್ಕಾರ ನೀಡ್ತಾ ಇದೆ. ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಆತ್ಮೀಯರು ಆದಂತಹ ಡಾಕ್ಟರ್ KB ಗುಡಸಿ ಅವರಿಂದ ಸಂಸ್ಕಾರ. ಪ್ರೊಫೆಸರ್ LV ಪಾಟೀಲ್ ಅವರ ಒಂದು ಆತ್ಮೀಯ ಶಿಷ್ಯರಾದಂತಹ ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ಸಂಭ್ರಮ. ಪಾಟೀಲ್ ದಂಪತಿಗಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹೀಗೆ LV ಪಾಟೀಲ್
ಪೂಜ್ಯರ ಒಂದು ಆಯಿ ದಯವಿಟ್ಟು ಸರ್ ಸೆಕೆಂಡ್ ನೋಡ್ರಿ ಗುರುಗಳ ಒಂದು ಆತ್ಮೀಯ ಈಗ ಕೊಪ್ಪಳದಲ್ಲಿ ಇದು ಕಾರಣ ಏನು ಅಂದ್ರೆ ಅವರೇ ಒಂದು ಪುಸ್ತಕವನ್ನು ಬರೆದ ಹುಡುಕಾಟ ಅಂತಂತ ಹೇಳಿ ಅದಕ್ಕೆ ಕವಿ ಒಂದು ಮಾತನ್ನು ಬರೀತಾನೆ, ಬಹಳ ತುಂಬಾ ಚೆನ್ನಾದ ಮಾತನ್ನು ಬರೀತಾನೆ. ನಿನ್ನ ಹೃದಯ ಸಮುದ್ರದಲ್ಲಿ ಮೀನು ಮೊಸಳೆಗಳಷ್ಟೇ ಇಲ್ಲ, ಮುತ್ತು ರತ್ನಗಳು ಇವೆ ಹುಡುಕಿ ನೋಡುವ ಅಂತ ಒಂದು ಮಾತನ್ನು ಬರೀತಾನೆ. ಗುರುವಾದವನು ಏನು ಮಾಡಬಲ್ಲ ಅಂದ್ರೆ ಹಣವನ್ನ ಕೊಡೋದಿಲ್ಲ ಅವರು. ಗುರುವಾದವನು ಏನು ಆಸ್ತಿಯನ್ನ ಕೊಡೋದಿಲ್ಲ. ಹಣ, ಆಸ್ತಿ, ಅಂತಸ್ತು ಎಲ್ಲವನ್ನೂ ಪಡಿಸುವಂತ ಒಂದು ಜ್ಞಾನದ ವಿದ್ಯೆಯನ್ನ ಕೊಡ್ತಾನೆ. ಆ ಜ್ಞಾನದ ವಿದ್ಯೆಯಿಂದ ಏನು ಬೇಕೆಲ್ಲ ಸಾಧಿಸಿಕೊಳ್ಳುವಂತ ಒಂದು ಕೆಲಸ ಬರ್ತದೆ. ಅದಕ್ಕೆ ಅವ್ರು ಹೇಳಿದ್ರು, ನಿನ್ನ ಹೃದಯ ಸಮುದ್ರದಲ್ಲಿ ಮೀನು ಮೊಸಳೆಗಳಂತೆ ಇಲ್ಲ, ಮುತ್ತು ರತ್ನಗಳು ಇವೆ ಹುಡುಕಿ ನೋಡುವಾಗ. ಗುರುವಾದವನು ಮುತ್ತು ರತ್ನವನ್ನ ಹುಡುಕಿ ಕೊಡ್ತಾನೆ. ಒಮ್ಮೊಮ್ಮೆ ಮಧ್ಯದಲ್ಲಿ ಶಿಷ್ಯರಿಗೆ ಮೀನು ಮೊಸಳೆಗಳು ಬಂದಿರ್ತಾವ, ಅವುಗಳನ್ನೆಲ್ಲ ಕಡಿಮೆ ಮಾಡಿ ಅದಕ್ಕೆ ಮುತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಾದ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ನಡೆಸೂಸಿಯ ಪರಮ ಪೂಜ್ಯರ ಪವಿತ್ರ ಅಡಿದಾವರಿಗಳಲ್ಲಿ ಶತಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೆಯೇ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನನ್ನ ಪೂರ್ವಾಶ್ರಮ ಗುರುಗಳು ಕೂಡ ಅವರೇ 1983-82ರಲ್ಲಿ 40 ದಶಕಗಳ ಹಿಂದೆ ಮರಗುದ್ದಿ ಸರ್ ಅವರ, ಪುರಾಣಿಕ್ ಮಠ್ ಅವರ, LV ಪಾಟೀಲ್ ಸರ್ ಅವರ ಮುದ್ದು ವಿದ್ಯಾರ್ಥಿ ಕೂಡ ನಾನು. ಕನ್ನಡ ಪ್ರಧಾನ ವಿಷಯ ನಂದು. ಮಾತಾಡ್ತಾ ಎಲ್ಲರೂ ಹೇಳಿದ ಹಾಗೆ ನಮ್ಮ ವಾಲಿಸ್ ಅವರಿಗೆ ಕುಂತ್ಕೊಂಡಿದ್ದಾರೆ. ನನ್ನ ಮೈನರ್ ಸೋಶಾಲಜಿ ನಂದು ಅಂಗಡಿ ಸರ್ ಬೋಧನೆ ಮಾಡ್ತಿದ್ರು. ನಾನು LV ಪಾಟೀಲ್ ಸರ್ಗೂ ಹೆದರ್ತಿರ್ಲಿಲ್ಲ, ಮರಗುದ್ ಸರ್ಗೂ ಹೆದರ್ತಿರ್ಲಿಲ್ಲ, ಪುರಾಣಿಕ್ ಮಠಕ್ಕೆ ಹೆದರ್ತಿದ್ದು ವಾಲಿ ಸರ್ ಅವ್ರಿಗೆ ಹೆದರ್ತಿದ್ದು. ಯಾಕೆ ಏನಾರು ಹಿಪ್ನಾಟಿಸ್ ಮಾಡಿ ಏನಾರು ಮಾಡಿ ಏನ್ ಮಾಡೋದು ಅಂತ ಎಲ್ಲಾ ಘಟಾನೆಗಳ ಸರ್ಗಳಲ್ಲಿ ಇದ್ರು. KB ನಮ್ಮ ಕುಲಪತಿ ಆಗಿರ್ತಕ್ಕಂಥ KB ಕುಡಿಸಿ ಸರ್ ಒಂದು ಮಾತು ಹೇಳಿದ್ರು. ಅವ್ರು ಏನ್ ಮಾತುಗಳು ಹೇಳಿದ್ರಲ್ಲ ಅವೆಲ್ಲ ಮಾತುಗಳು ನನ್ನ ಜೀವನಕ್ಕೂ ನಡೆದಿದ್ದಾವೆ. ನನ್ನ ಬಾಲ್ಯವನ್ನು ಅವರೇ ಹೇಳಿಬಿಟ್ರು. ಸರ್ ತಾವೇನು ಅನುಭವಿಸಿದ್ರೆ ಆ ಸರ್ಗಳಿಂದ, ಆ ಪ್ರಾಧ್ಯಾಪಕರಿಂದ, ಆ ಪ್ರೊಫೆಸರ್ಗಳಿಂದ ಎಲ್ಲವೂ ನಾನು ಅನುಭವಿಸಿದ್ದೀನಿ. ನಾವು ಒಂದೇ ಮಾತು ಹೇಳ್ತೀವಿ, ತಾವು ಕಲಿಸಿರ್ತಕ್ಕಂಥ ವಿದ್ಯೆ ಅದು ಹೋಗಿಲ್ಲ. ಒಂದು ಕುಲಪತಿಯಾಗಿದೆ, ಇನ್ನೊಂದು ಮಠದ ಸ್ವಾಮಿಯಾಗಿ ಇನ್ನೊಂದು ಕುಂದಿದ ಹೇಳೋದ್ರಿಂದ ಪಡ್ತಾ ಇದ್ದೀವಿ. ಯಾಕೆಂತಂದ್ರೆ ಗ್ರಾಮದ ಪಾಟೀಲ್ ಮನೆತನ ಸಂಸ್ಕಾರದ ನೆಲ. ಶ್ರೀ ವೆಂಕನಗೌಡ ಶ್ರೀಮತಿ ಶಿವಗಂಗಮ್ಮ ಪುಣ್ಯ ದಂಪತಿಗಳ ಉದರದಲ್ಲಿ 10 ಮೇ 1948ರಂದು ಜನಿಸಿ ಬಂದುದು ತಂದೆ ತಾಯಿಗಳ ಪುಣ್ಯದ ಫಲ. ಜನಪದರ ಬೇರುಗಳನ್ನು ಬಾಲ್ಯದಿ ತೊಟ್ಟಿನಲ್ಲಿಯೇ ಆಲಿಸಿ ಅಳವಡಿಸಿಕೊಂಡು ಕನ್ನಡ ಸಾರಸ್ವತ ಲೋಕದಲ್ಲಿ ಬಿತ್ತಿ ಬೆಳೆದ ಪರಿ ಬೇರಿಸುವಂಥದ್ದು. ವಿದ್ಯಾ ವಿನಯೇನ ಭೂಷಿತರೆ. ಪ್ರಾಥಮಿಕ ವಿದ್ಯೆಯನ್ನು ಜಕ್ಕಲಿಯಲ್ಲಿ ಪಡೆದು BA ಪದವಿಯನ್ನು ಗದಗಿನಲ್ಲಿ, ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MPhil ಪದವಿಗಳನ್ನು ಸಂಪಾದಿಸಿ ವಿದ್ಯಾಭೂಷಿತರಾದಿರಿ. ವಿದ್ಯೆಯ ಜೊತೆಗೆ ವಿನಯ, ಶ್ರದ್ಧೆ, ಪರಿಶ್ರಮ, ಬೋಧನಾ ಪಾಂಡಿತ್ಯವನ್ನು ರೂಢಿಸಿ ಬೆಳೆಸಿಕೊಂಡ ಬಗೆ ನಿಜಕ್ಕೂ ಅಚ್ಚರಿಯ ಸಂಗತಿ. ಪುಷ್ಪಗಳ ಪಕಳೆಗಳ ಸುವಾಸನದೊಂದಿಗೆ ನಮ್ಮ ಕುಟುಂಬ ಪರಿವಾರ ಸಹಿತವಾಗಿ ನಮಗೆ ತೋರಿದ ಈ ಅಕ್ಕರತಿಗೆ ನಾನು ಶರಣಾರ್ಥಿಗಳನ್ನು ಹೇಳಬಯಸ್ತಾ ಇದ್ದೇನೆ. ಈ ಸಂದರ್ಭದೊಳಗೆ ಮಾತನಾಡಲು ಸಾಧ್ಯ ಅನಿಸ್ಬಿಟ್ಟದ. ಕಾರಣ ನಿಮಗೆಲ್ಲ ಗೊತ್ತಿದೆ. ನನಗೆ ತೋರಿದಂಥ ಅನೇಕ ಬಗೆಯೊಳಗೆ ಶಿಷ್ಯರಿಂದ ಹಿಡ್ಕೊಂಡು, ಶ್ರೀಗಳವರಿಂದ ಹಿಡ್ಕೊಂಡು, ಸಮಾಜದ ಧುರೀಣರು ಹಿಡ್ಕೊಂಡು
ಬಳಗ ಹೀಗೆ ಬೆಳೀತಾ ಹೋಗ್ತದ. ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಹಾರ್ದಿಕ ಕೃತಜ್ಞತೆಗಳು. ನನ್ನ ಬದುಕಾಗ್ತದೆ. ನಾನು ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಇಷ್ಟು ಜನ ಬಂದು ರೊಕ್ಕವನ್ನು ಆಯ್ಕೆ ಮಾಡಿದ್ದಾರೆ. ಅದು ರೊಕ್ಕ ನಂದಲ್ಲ, ನಿಮ್ಮದು ತಗೊಳ್ರಿ ಅಂತ ಒಂದು ಮಾತನ್ನ ಬ್ರಿಟಿಷ್ ಅಧಿಕಾರಿಗೆ ಹೇಳ್ತಾರೆ. ಅವಾಗ ಅವರೊಂದು ಮಾತನ್ನ ಕೇಳ್ತಾರೆ, ಈಗ ಯಾಕೆ ನೀವು ಹೇಳ್ತೀವಿ, ಇದನ್ನೆಲ್ಲ ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ, ಇದು ನನಗೆ ಕಲಿಸಿದಂತ ಗುರುಗಳು ನನಗೆ ಕೊಟ್ಟಿರ್ತಕ್ಕಂಥ ಮಾನವೀಯ ಮೌಲ್ಯದ ಮಾತು ಇದು. ಇನ್ನೊಬ್ಬರ ರೊಕ್ಕದಲ್ಲಿ ಬದುಕಬೇಡ, ನಿನ್ನ ರೊಕ್ಕದಲ್ಲಿ ಬದುಕುವುದನ್ನು ನೀನು ಕಲಿ ಅಂತ ಅವ್ರು ಹೇಳಿದ್ರು. ನಾನು ಮಾಡಿದ ಗೌರವಕ್ಕೆ, ನೀನು ಕೆಲಸ ಮಾಡಿದ ಗೌರವಕ್ಕೆ ನೀವು ಹಣವನ್ನು ಕೊಡ್ತೀರಿ, ಅದರಲ್ಲಿ ನನಗೆ ಬದುಕಲಿಕ್ಕೆ ಬಹಳಷ್ಟು ಅನುಕೂಲ ಆದ. ಈ ಹಣ ಗೌರ್ಮೆಂಟ್ಗೆ ಜಮಾ ಅಂತ ಹೇಳ್ತಾರೆ. ನೋಡ್ರಿ, ಒಬ್ಬ ಗುರುವಿನ ಮಾತು ಒಬ್ಬ ಅಧಿಕಾರಿಗೆ ಎಷ್ಟು ತಾಕತ್ತಾಗಿ ಬಂದಿರ್ತದೆ ಅನ್ನೋದಕ್ಕೆ ಇವೆಲ್ಲ ಒಂದು ಉದಾಹರಣೆಗಳು. ನನ್ನ ಆತ್ಮೀಯ ಮಿತ್ರ ಪ್ರೊಫೆಸರ್ LV ಪಾಟೀಲ್ ಅವರನ್ನು ಇಷ್ಟು ವೈಭವಪೂರ್ಣವಾಗಿ ಸನ್ಮಾನ ಮಾಡ್ತಕ್ಕಂಥ ಈ ದೃಶ್ಯವನ್ನು ನೋಡಿ ನಾನು ಭಾಳ ಪುಲಕಿತನಾಗಿದ್ದೇನೆ.